गाड़ी बंद नोड़े। हेलो, क्या हाल है? बढ़िया, सब बढ़िया हूँ भाई, सब बढ़िया है। और क्या सुना भाई? आ गया है फिर से जम्मू में, लद्दाख। जम्मू लद्दाख पापा पांडू ಸೈಕಲ್ ಈಸಿನಾ ಲಾರಿ ಓಡಿಸೋದು ಕಷ್ಟ ಈಸಿನಾ? ಲಾರಿ ಓಡಿಸೋದು ಈಸಿ. ಇನ್ನ ಒಪ್ಕೊಂತಿಲ್ಲಲ್ಲ ಕಷ್ಟ ಅಂತನಿದೆ. ಒಂದು ಎಲಿವೇಶನ್ ಬಿಡ್ತೀನಿ. ಲೋಡಿಂಗ್ ಎಲ್ಲ ಮಾಡಿಕೊಂಡು ತಗೊಂಬಂದು ಕಾನ್ವಾಯ್ ಎಲ್ಲ ಹಾಕಿ ಲಾಕ್ ಆಗಿದ್ದೀವಿ. ಏನು ಎತ್ತ ಮ್ಯಾಟ್ರು ಅಂತ ಗಾಡಿ ಒಳಗೆ ಕುತ್ಕೊಂಡು ಹೇಳ್ತೀನಿ ಬನ್ನಿ. ಈಗ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಾಗರಾಜ್ ಅಂತ, ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಇದ್ದಾರೆ. ಅವರು ಎಲ್ಲಿ ಜಮ್ಮುನಲ್ಲಿ. ನಿನ್ನೆ ಅವ್ರು ಮೀಟ್ ಆಗ್ಲಿಕ್ಕೆ ಬಂದಿದ್ರು ನಾವಿರೋ ಜಾಗಕ್ಕೆ. ನಾವಿರೋದು ಅಂದರೆ ಅಲ್ಲಿ ಎಲ್ಲಿ ನಾಲ್ಕು ಹಾಕಿದ್ರಲ್ಲ ಕಾನ್ವಾಯ್ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ನೇ ಗಾಡಿ ನಮ್ಮದೇ ನಿಂತಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇದು ಬಂದು 7ನೇ ಎಪಿಸೋಡು ಲಡಾಖ್ ಸೀರೀಸು. ಎಲ್ಲಿದ್ದೀವಿ ಅಂದರೆ ಇದೇ ಬ್ರಿಡ್ಜ್ ಕೆಳಗಿದ್ದೀವಿ ಇವತ್ತು. ಇಲ್ಲಿಗೆ ಬಂದು 3 ರಾತ್ರಿ ಆಯಿತು. 3 ಡೇ ಇಲ್ಲೇ ಆಲ್ಟ್ ಆಗಿದ್ದೀವಿ. 2 ಡೇ 3 ನೈಟ್ ಇಲ್ಲೇ ಇದ್ವಿ. ಸದ್ಯಕ್ಕೆ ಇವತ್ತು ಗಾಡಿ ಲೋಡ್ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ ಓಟ್ಸು ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತಾ ಇದ್ದೀವಿ ಬೆಳಗ್ಗೆ ಟಿಫನ್ಗೆ. ಇವ್ರಿಗೆ ಅನ್ನ ಇದೆ ಒಳಗಡೆ, ಸಾಂಬಾರು ಇದೆ. ಇದರಲ್ಲಿ ಅನ್ನ ಸಾಂಬಾರು ತಿಂತಾರೆ. ರಾತ್ರಿ ಅದು ಮೂಲಂಗಿ ಸಾರು ಸಾಕು ಕರ್ದಾಗಿತ್ತು. ಬೆಂಡೆಕಾಯಿ ಅಲ್ಲ, ಬೆಂಡೆಕಾಯಿ ಸಾರು. ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲಿ ಇದ್ದಿದ್ದು. ಇವತ್ತು 100% ಲೋಡ್ ಆಗುತ್ತೆ. ಲೋಡ್ ಮಾಡಲೇಬೇಕು. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಆಮೇಲೆ. ಫೈನಲಿ ಗಾಡಿಗೆ ಹಗ್ಗ ತಾಡ್ಪಲ್ ಹಾಕ್ತಾ ಇದ್ವಿ. ಟಾಪ್ ಎಲ್ಲ ಫಿಕ್ಸ್ ಮಾಡಿದ್ದೀವಿ, ನೋಡ್ಬೋದು. ಈಗ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಆದಮೇಲೆ ತಾಡ್ಪಲ್ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ. ಹೈಟ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಹಂಗಾಗಿ ಫೈನಲ್ ಆಗಿ ನಿನ್ನೆ ಮೊನ್ನೆ ಅಂತೂ ಲೋಡ್ ಸೆಟ್ ಆಗಲಿಲ್ಲ. ಮೊನ್ನೆ ಏನಕ್ಕೆ ಲೋಡ್ ಸೆಟ್ ಆಗಲಿಲ್ಲ ಅಂತ ನಿಮ್ಗೆ ರೀಸನ್ ಗೊತ್ತು. ನಮ್ಮ ಬಾಯವ್ರು ಹೋಗಿ ಅಲ್ಲಿ ಆರ್ಮಿ ಕ್ಯಾಂಪಲ್ಲಿ ಲಾಕ್ ಆಗಿದ್ರು. ಹಂಗಾಗಿ ಲೋಡ್ ಸೆಟ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಲೋಡ್ ಆಗಲಿಲ್ಲ. ನಿನ್ನೆ ಬಂದು ಸಂಡೇ, ಹಂಗಾಗಿ ಲೋಡ್ ಆಗಲಿಲ್ಲ. ಇವತ್ತು ಬೆಳಗ್ಗೆನೇ ಲೋಡ್ ಸೆಟ್ ಆಗಿದೆ ಲೇ ಲಡಾಖ್ಗೆ. ಏನಪ್ಪ ಲೋಡು ಅಂದರೆ ಸೋಪ್ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ ಒಂದು 9 ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟು. ಇಲ್ಲಿ ಸುತ್ತಮುತ್ತನೇ ಲೋಡ್ ಆಗೋದು. ಹಂಗಾಗಿ ಇಲ್ಲೇ ಸ್ಟೇ ಆಗಿದ್ದು ನಾವು 2 ದಿನದಿಂದ. ನಮ್ಮ JK ಬಾಯ್ 1.5 ದಿನಕ್ಕೇ ಲಡಾಖಿಂದ ಮತ್ತೆ ಜಮ್ಮುಗೆ ರೀಚ್ ಆಗಿದ್ದಾರೆ. ಹಿಂದೆ ಬರ್ತವ್ರೆ. ಅವ್ರನ್ನೂ ಮಾತಾಡಿಸ್ಕೊಂಡ್ಬಿಟ್ಟು ಅವ್ರಿಗೂ ಲೋಡ್ ಸೆಟ್ ಆಗಿತ್ತು. ಬಟ್ ಅವ್ರದ್ದೇನೋ ಲೆಂತ್ ಜಾಸ್ತಿ ಬರ್ತಾ ಇತ್ತಂತೆ, 34 ಫೀಟ್ ಏನೋ ಐತಂತೆ ಕಬ್ನ. ಹಂಗಾಗಿ ನಾನು ಲೋಡ್ ಮಾಡಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅಮರ್ನಾಥ್ ಯಾತ್ರೆ ಬೇರೆ ಓಡಾಡ್ತಾ ಇತ್ತಲ್ಲ, ಫುಲ್ ಟ್ರಾಫಿಕ್ ಇರ್ತದೆ. ಹಂಗಾಗಿ ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ನೋಡೋರು ಓಪನ್ ಡೋರಲ್ಲಿ. ಹಂಗಾಗಿ ಅವರು ಬೇಡ ಅಂತ ಕ್ಯಾನ್ಸಲ್ ಮಾಡೋರು. ಅವರು ಬೇರೆ ಲೋಡ್ ಹುಡುಕ್ತವ್ರೆ. ಆದರೆ 2 ಗಾಡಿ ಜೊತೆಗೆ ಹೋಗೋದು. ಲಾಸ್ಟ್ ಇಯರು ಅದಕ್ಕೆ ಮುಂಚೆ ಎಲ್ಲ ಹೋಗಿದ್ವಲ್ಲ, 2 ಗಾಡಿ ಆ ಥರ. ಇಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ, ಒಂದೇ ಗಾಡಿ ಹೋಗ್ಬೇಕಾಗುತ್ತೆ. ನೋಡೋಣ. ಈಗ ಫಸ್ಟ್ ಹಗ್ಗ ತಾಟ್ಪಲ್ ಇಲ್ಲೇ ಹಾಕ್ಕೊಬೇಕು. ಹಗ್ಗ ಒಂದು ಹೊಡ್ಕೊಂಡು ಹೋಗೋಣ, ತಾಟ್ಪಲ್ಲು ಅಲ್ಲೋಗಿ ಹಾಕೋಣಂತೆ. ನಮ್ಮ ಬಾಯಿ ಗಾಡಿ ಬಂತು ನೋಡಿ. हेलो, क्या हाल है? बढ़िया, सब बढ़िया हूँ भाई, सब बढ़िया है। और क्या सुना भाई? आ गया है फिर से जम्मू में, लद्दाख। जम्मू लद्दाख जहाँ से लोडिंग के लिए ಹಾಂ ಕೆಳಗೆ ಹಾಸಕ್ಕೆ ನಮ್ಮ ತಾಟ್ಪಲ್ ಇರಲಿಲ್ಲ. ಹಂಗಾಗಿ ಅಣ್ಣ ತಾಟ್ಪಲ್ ಕೊಟ್ಟರು, ತಗೊಂಡು ಹೋಗ್ಬಿಡಪ್ಪ ಅಂತ. ತೊಟ್ಟಿ ಒಳಗೆ ಹಾಕಿರನಿಲ್ಲ ಆಮೇಲೆ ನಾನು डबल करके ना. हाँ, आपको है ना? मेरे को 2-3 है। हाँ हाँ हाँ, और बढ़िया, और बहुत बढ़िया हो. 2 दिन इधर हालत ख़राब हो गया गर्मी वजह से. गर्मी है ना। हाँ, इधर हूँ बच गया, नहीं तो और दिक्कत है. हाँ, ಈ ಲೋಡ್ ಬಂದು ಬೈಪಾಸಲ್ಲಿತ್ತು. ಹಂಗಾಗಿ ಬೈಪಾಸ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಏನಪ್ಪ ಸಮಸ್ಯೆ ಅಂದರೆ, ಈಗ ನಾವೇನಿಲ್ಲ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಶ್ರೀನಗರ್ ಅಂತ ಬೋರ್ಡ್ ಹಾಕ್ಬಿಟ್ಟು ಹಿಂಗೋಗಿ ದಾರಿ ತಪ್ಪಿಟ್ಟಿದ್ದೆ. ಕ್ಲೋಸ್ ಮಾಡೋರು ಸದ್ಯಕ್ಕೆ. ಹೆಂಗೋ ಒಳ್ಳೇದಾಯಿತು. ಇವೆಲ್ಲ ಶ್ರೀನಗರ್ ಕಡೆ ಹೋಗೋ ಗಾಡಿಗಳು ಎಲ್ಲ ಜಾಮ್ ಮಾಡಿ ನಿಲ್ಲಿಸಿದ್ದಾರೆ. ಏನಕ್ಕೆ ಅಂದರೆ ಅಮರ್ನಾಥ್ ಯಾತ್ರೆ ಇರೋದ್ರಿಂದ ಸಂಜೆವರೆಗೂ ಯಾವ ಗಾಡಿನೂ ಬಿಡೋಲ್ಲ. ಈಗ ನಾವು ಲೋಡ್ ಮಾಡ್ಕೊಂಬಂದು ಇಲ್ಲೇ ಆಲ್ಟ್ ಆಗಬೇಕು. ಬೇರೆ ಆಪ್ಷನ್ ಇಲ್ಲ ನಮಗೂ ಹೋಗೋಕ್ಕೆ. ಸಿಟಿ ಒಳಗೆ ಲೋಡ್ ಆಗಿದ್ರೆ ಹಂಗೆ ಪಾಸ್ ಆಗಿಬಿಡ್ಬೋದಿತ್ತು. ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ಗೊತ್ತಿಲ್ಲ. ಇವೆಲ್ಲ ಗಾಡಿನೂ ಶ್ರೀನಗರ್ ಕಡೆ ಹೋಗೋ ಗಾಡಿಗಳು ಎಲ್ಲವನ್ನು ಆಲ್ಟ್ ಮಾಡಿ ನಿಲ್ಲಿಸಿದ್ದಾರೆ. ನೋಡಿ ಎಷ್ಟು ಗಾಡಿ ಇದೆ. ಬಾ 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 ಸಿಕ್ಕಾಪಟ್ಟೆ ಗಾಡಿಗಳಿದೆ. ಹಾಂ, ನಾವು ಲೋಡ್ ಮಾಡ್ಕೊಂಬಂದು ಇವ್ರ ಜೊತೆ ಇಲ್ಲೇ ಆಲ್ಟ್ ಆಗಬೇಕು. ಯಾವಾಗ ಬಿಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ನೋಡೋಣ. ಲೋಡಿಂಗ್ ಪಾಯಿಂಟಿಗೆ ಬಂದ್ವಿ. ಲೋಡಿಂಗ್ ಬಂದು ನಮ್ಗೆ ಸೋಪು ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ನೋಡಿದ್ರೆ ಹಿಂದೂಸ್ತಾನ್ ಲಿವರು, ಅದರಲ್ಲಿ ಸೋಪು, ಶಾಂಪು, ಪೇರೆಂಟ್ ಲೆವೆಲಿ ಪೌಡ್ರು ಅವ್ರದ್ದು. ಒಟ್ಟು ಹಿಂದೂಸ್ತಾನ್ ಲಿವರಲ್ಲಿ ಏನೇನು ಡಿಸ್ಟ್ರಿಬ್ಯೂಷನ್ ಮಾಡೋದಿರ್ತದೋ ಪ್ರತಿಯೊಂದು ಐಟಮು ಇರ್ತದೆ. ಕೊನೆ ಪಕ್ಷ ಫೇಸ್ ವಾಶಿಂದ ಹಿಡಿದು ಪ್ರತಿ ಶಾಂಪಿಂದ ಹಿಡಿದು ಎಲ್ಲ ಇರ್ತದೆ ಹಿಂದೂಸ್ತಾನ್ದು. ಫೈನಲಾಗಿ ಇಲ್ಲಿಗೆ ಬಂದಮೇಲೆ ಕಿರಿಕಿರಿ ಮಾಡಿದ್ರು. ತಾಟ್ಪಲ್ ಹಾಕಲೇಬೇಕು ಆಮೇಲೆ ಲೋಡು ಅಂದರು. ನಮ್ಮ ಬಾಯಿ ಕೊಟ್ಟಿದ್ದ ತಾಟ್ಪಲ್ನ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅರ್ದ್ಬಿಟ್ಟು ಮೇಲೆ ಡಬಲ್ ಹಾಕಿ ಇಲ್ಲೊಂದು ಪದ್ರ ಹಾಕಿ ಮೇಲೆ ರೆಗ್ಜಿನ್ ಹಾಕಿದ್ದೀವಿ. ಅವ್ರಿಲ್ಲಾಂದರೆ ತುಂಬ ಕಷ್ಟ ಆಗೋದು. ತಾಟ್ಪಲ್ ಹುಡ್ಕೊಂಡು ತರಬೇಕಿತ್ತು.
ಇಲ್ಲಿ ಕಂಪ್ನಿಲಿ ಮೇಲ್ಗಡೆ 3 ತಾಟ್ಪಲ್ಲು ಕೆಳಗೊಂದು ತಾಟ್ಪಲ್ ಇಲ್ಲ ಅಂದರೆ ಲೋಡ್ ಮಾಡಲ್ಲ ಅಂದರು. ಈಗ ಅದೆಲ್ಲೋ ಕಲರು 2 ಪದರ ಇದೆ, ಅದ್ರ ಮೇಲೆ ನಮ್ಮದು ವಾಟರ್ ಪ್ರೂಫ್ 1 ಪದರ ಇದೆ, ಕೆಳಗೊಂದು ಪದರ ತಾಟ್ಪಲ್ಲು. ಫುಲ್ ಕೆಲಸ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿಗಳು ಈ ಥರ ಆಗೋಗಿದೆ. ಸಿಕ್ಕಾಪಟ್ಟೆ ಕಷ್ಟ. ಡ್ರೈವಿಂಗ್ ಲೈಫು ಸುಮ್ಮನೆ ಅಲ್ಲ. ಅಣ್ಣನಿಗೆ ಇವಾಗ ಗೊತ್ತಾಗಿದೆ. ಅಣ್ಣ 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 ನಮ್ಮಣ್ಣ ಪಾಪ ಪಾಂಡು ಸೈಕಲ್ ಹೊಡಿದು ಈಸಿನಾ ಲಾರಿ ಓಡಿಸೋದು ಕಷ್ಟ ಈಸಿನಾ? ಲಾರಿ ಓಡಿಸೋದು ಈಸಿ. ಇನ್ನೂ ಒಪ್ಕೊಂತಿಲ್ಲಲ್ಲ ಕಷ್ಟ ಅಂತನಿದೆ. ಒಂದು ಎಲಿವೇಶನ್ ಬಿಡ್ತೀನಿ, ಫುಲ್ ದಿಬ್ಬ ಇರುತ್ತಲ್ಲ, ಅಲ್ಲಿ ಫುಲ್ ಗಾಡಿ ಲೋಡ್ ಮಾಡಿ ಸೈಕಲ್ ತುಳಿಯೋದಿರುತ್ತಲ್ಲ, ಅದು ನೀನು ಬರೀ ಲೆಸ್ ಲೀಟ್ರ್ ಓದ್ಬೇಕಷ್ಟೇ. ಅಲ್ಲ ಫುಲ್ಲು ಅಣ್ಣ ಇದು ಇದಕ್ಕಿಂತ ಜೋರಾಗುತ್ತಾ? ನೀನು ಯಾಕೋ 6 ಪ್ಯಾಕ್ ತೋರಿಸ್ತೀಯಾ? ತಲೆ ಕೊಡುತ್ತ. ಒಂದು ಹುಡುಗ ಹಿಂಗೆ ಹೊಸದಾಗಿ ಇನ್ನೂ ಸೈಕ್ಲಿಂಗ್ ಶುರು ಮಾಡಿದ. ಫೋನ್ ಮಾಡ್ದ ಅಣ್ಣ ಫ್ರೀ ಇದೆಯಾ ಅಂದ. ರಾತ್ರಿ 1 ಗಂಟೆಗೆ ಫ್ರೀ ಇದೀನಿ ಹೇಳ್ಬೋದಿಂದೆ ಅಣ್ಣ. ಮತ್ತೆ ನನಗೆ ಅಂದ್ರೆ ಯೂಶಲಿ ಸೈಕ್ಲಿಂಗ್ ಮಾಡ್ಬೇಕಾರೆ ಎರಡು ತೊಡೆ ನಡುವೆ ಘರ್ಷಣೆ ಆಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ರ್ಯಾಷಸ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗುತ್ತೆ ಅಣ್ಣ. ಸ್ಕಿನ್ ರ್ಯಾಷಸ್ ಆಗ್ಬಿಟ್ಟು ಫುಲ್ಲು ರೀತಿ ಇದೆ ಅಣ್ಣ, ನಂಗೆ ತಗೊಳಕ್ಕೆ ಆಯ್ತಿಲ್ಲ. ಪಾಂಡ್ಸ್ ಕೊಡ್ರಕೊಂಡು ಉಲ್ಟಾ ದಬ್ಕೊಂಡು ಸ್ಯಾನಿಂಗ್ ಮಲ್ಕೊಂಡಿದ್ದೀನಿ ಅಂತ ಹೇಳ್ದ. ಸೊ ಹೇಳಿದೆ ಪಾಂಡ್ಸ್ ಕೊಡ್ರು ಹಾಕೋಬಾರ್ದು, ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಹಾಕು ಅಂತ. ಆ ಥರ ಎಲ್ಲ ಸಿಚುವೇಶನ್ಸ್ನ ಫೇಸ್ ಮಾಡಿ ದೇಹ ಕಲ್ಲಾಗ್ಬಿಟ್ಟು ಈಗ ನಾವು ಸೈಕ್ಲಿಂಗ್ ಮಾಡ್ತಿರೋದು. ಇಟ್ ಇಸ್ ನಾಟ್ ಈಸಿ ಜಾಬ್ ಭಯ್ಯ. ಟಿಕೆಟ್ ಓಕೆ ಭಯ್ಯ ಓಕೆ. ನೋಡ್ಬೋದು, ಇದೇ ಬ್ರಿಡ್ಜ್ ಕೆಳಗೆ ಹಾಕೊಂಡು ತಾಟ್ಪಲ್ ಹಾಕಿದ್ದು. ಬಿಸಿಲಲ್ಲಿ ಏನು ಹಾಕಿದ್ರೆ ನರ್ಕ ನೋಡ್ಬೇಕಿತ್ತು. ಬ್ರಿಡ್ಜ್ ಇರೋದಕ್ಕೆ ಬಚಾವು. 3 ದಿನದಿಂದ ಈ ಬ್ರಿಡ್ಜ್ಗಳು ಕೆಳಗೆ ಜೀವನ ಮಾಡ್ತಾ ಇರೋದು. ಹಂಗಾಗ್ಬಿಟ್ಟೈತೆ ಜೀವನ ನಮ್ಮದು. ಇದೇ ಗೋಡನಲ್ಲೇ ಲೋಡ್ಗೋಗ್ಬೇಕೀಗ. ಹೋಗಿ ಲೋಡು ಮಾಡ್ಸನ್ ಬನ್ನಿ. ಲೋಡಿಂಗ್ ಎಲ್ಲ ಮಾಡಿಕೊಂಡು ತೊಗೊಂಬಂದು ಕಾನ್ವಾಯಲ್ಲಿ ಹಾಕಿ ಲಾಕ್ ಆಗಿದ್ದೀವಿ. ಏನು ಎತ್ತ ಮ್ಯಾಟ್ರು ಅಂತ ಗಾಡಿ ಒಳಗೆ ಕುತ್ಕೊಂಡು ಹೇಳ್ತೀನಿ ಬನ್ನಿ. ಈಗ ಮ್ಯಾಟ್ರ್ ಏನು ಅಂತ, ನಮ್ಮ ಜೀವನ ಹೆಂಗಾಗ್ಬಿಡೈತೆ ಅಂದರೆ ಗ್ರಾಚಾರ ನಮಗೇನೆ ಬೈ ಅಕ್ಕಂಡು ರುಬ್ತಾ ಇಲ್ಲ, ಅಕ್ಕಂಡು ಗುಮ್ತೈತೆ ಅಂದ್ಕೊಳ್ಳಿ. ಸದ್ಯಕ್ಕೆ ಇಲ್ಲಿ ಕಾನ್ವಾಯ್ ಹಾಕಿದ್ದಾರೆ. ನಾವೇನು ಹೋಗ್ತಾ ನಿನ್ನೆ ತೋರಿಸ್ಕೊಂಡು ಹೋಗಿದ್ವಲ್ಲ ಗಾಡಿಗಳೆಲ್ಲ ಇಲ್ಲೇ ನಿಂತಿದ್ದಾವೆ ಅಂತ ನಮ್ಮನ್ನು ಹಂಗೆ ಲಾಕ್ ಮಾಡಿದ್ರು. ದುರಾದೃಷ್ಟವಶ ನಮ್ಮದೇ ಫಸ್ಟ್ ಗಾಡಿ. ಅರ್ಧ ಗಂಟೆ ಮುಂಚೆ ಬಂದಿದ್ರು. ಇವತ್ತು ನೈಟ್ ಆ್ಯಂಡ್ ನೈಟು ಸೋನ್ಮಾರ್ಗ್ ರೀಚ್ ಆಗಿಬಿಡ್ತಾ ಇದ್ದು ಬೆಳ್ಕರೆ ಅಷ್ಟೊತ್ತಿಗೆ. ಅರ್ಧ ಗಂಟೆ ಲೇಟ್ ಆಗಿರೋ ಕಾರಣ, ನಮ್ಮ ದುರಾದೃಷ್ಟವಶ ಕಾರಣ ಇಲ್ಲೇ ಆಲ್ಟ್ ಆಗೋಂಥ ಪರಿಸ್ಥಿತಿ ಬಂತು. ನೋಡೋಣ ಯಾವಾಗ ಬಿಡ್ತಾರೆ ಏನೋ ಗೊತ್ತಿಲ್ಲ. 3 ದಿನ ಆಲ್ಟ್ ಆಗಿರೋ ಗಾಡಿಗಳು ಇವತ್ತು ಬಿಟ್ಟಿದ್ದಾರಂತೆ. ನಮ್ಮನ್ನು 2 ದಿನ ಆಲ್ಟ್ ಮಾಡ್ತಾರೋ, 1 ದಿನ ಆಲ್ಟ್ ಮಾಡ್ತಾರೋ, 3 ದಿನ ಮಾಡ್ತಾರೋ ಗೊತ್ತಿಲ್ಲ. ಗ್ರಾಚಾರನೇ ಸರಿಯಿಲ್ಲ, ಟೈಮ್ ಸರಿಯಿಲ್ಲ ನಮ್ಮದು. ಅದೇನೋ ಹೇಳ್ತಾರಲ್ಲ, ಈ ವರ್ಷ ಲಾಕ್ ಆದಂಗೆ ಯಾವ ವರ್ಷನೂ ಲಾಕ್ ಆಗಿಲ್ಲ ಲಡಾಖ್ ಟ್ರಿಪ್ಪಲ್ಲಿ. ಏನಪ್ಪ ಮ್ಯಾಟ್ರು ಅಂದರೆ, ನಾವು ಬಂದು ಆರೋಗ್ಯ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ಕು, ಟೈಮ್ ಸರಿಯಾಗಿ ಊಟ ಇಲ್ಲ ನಿನ್ನೆ, ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಬೆಳಗ್ಗೆ ನಾವು ಬಂದು ಗಾಡಿನ ಲೋಡಿಗೆ ತೊಗೊಂಡು ಹೋಗಿದ್ವಿ, ವ್ಲಾಗ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಿನ್ನೆ ಲೋಡಿಂಗ್ ಪಾಯಿಂಟ್ಗೆ ಹೋದ್ಮೇಲೆ ಅಲ್ಲಿ ವಿಡಿಯೋಗ್ರಫಿ ಫೋಟೋಗ್ರಫಿ ಏನೂ ಅಲೋ ಇಲ್ಲ ಅಂದರೂ ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ. ಕಂಪ್ನಿ ಒಳಗೆ ಹೋಗಿ ಗಾಡಿ ಲೋಡ್ ಮಾಡಿಸಿ ಬಿಲ್ ಇಸ್ಕೊಂಡು ಹಾಕ್ಸಿದ್ದು ರಾತ್ರಿ 8 ಗಂಟೆ. 6 ಗಂಟೆಗೆ ಲೋಡ್ ಆಗಿತ್ತು, ಬಿಲ್ ಕೊಟ್ಟಿದ್ದು ರಾತ್ರಿ 8 ಗಂಟೆಗೆ. ಸದ್ಯಕ್ಕೆ ನಾವು 8 ಗಂಟೆಗೆ ಬಿಲ್ ಇಸ್ಕೊಂಡು ಮುಂದೆ ಬಂದರೆ ರೋಡ್ ಅಡ್ಡ ಹಾಕಿದ್ರು. ಅಂದರೆ ನಾವು ನಿನ್ನೆ ಇದೇ ವ್ಲಾಗಲ್ಲಿ ಹೋಗ್ಬೇಕಾದ್ರೆ ಇಷ್ಟು ಗಾಡಿ ಇಲ್ಲಿ ನಿಂತಿದ್ದಾವೆ ಅಂತ ತೋರಿಸಿದ್ನಲ್ಲ, ಅಷ್ಟು ಗಾಡಿನ ಬಿಟ್ಟಿದ್ದಾರೆ. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಏನಪ್ಪ ಅಂದರೆ ಇದು ಮಾಡ್ಕೊಂಡಿದ್ದಾರೆ. ಅದು ಇದು ಕಾನ್ವಾಯ್ ಹಾಕಿದ್ದಾರೆ. ಮುಂಚೆ ನಾವು ದ್ರಾಕ್ಷಿ ಓಡಿಸ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿದ್ದಾಗೆ ಕಾನ್ವಾಯ್ ಸಿಸ್ಟಮ್ ಇತ್ತು ಕಾಶ್ಮೀರಲ್ಲಿ. ಹೆಂಗಪ್ಪ ಅಂದರೆ ಒಂದಿನ ಈ ಕಡೆಯಿಂದ ಬಿಡೋರು, ಒಂದಿನ ಆ ಕಡೆಯಿಂದ ಬಿಡೋರು. ಅದೇ ಥರ ಇವಾಗ ಮಾಡಿದ್ದಾರೆ. ಇವಾಗ ಯಾಕಪ್ಪ ಮಾಡಿದ್ದಾರೆ ಅಂದರೆ, ಇವಾಗ ಅಮರನಾಥ್ ಯಾತ್ರೆ ನಡೀತಾ ಇದೆ. ಇಲ್ಲಿ ಡೈಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗ್ತಾರನಲ್ಲ ಬೈ? ಲಕ್ಷ ಹೋಗಲ್ಲ, ಇಲ್ಲ ಒಂದು 15-20 ಸಾವಿರ ಜನ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಗುಹೆ ಒಳಗಡೆ ಎಲ್ಲರಿಗೂ ದರ್ಶನ ಆಗ್ಬೇಕಲ್ಲ. ಅದೇ ಒಂದು 15-20 ಸಾವಿರ ಜನ ಡೈಲಿ ಹೋಗೋದ್ರಿಂದ ರೋಡ್ ಸಿಕ್ಕಾಪಟ್ಟೆ ಜಾಮ್ ಆಗ್ತಾ ಇದೆ. ಹಂಗಾಗಿ ಸದ್ಯಕ್ಕೆ ಈಗ ಕಾನ್ವಾಯ್ ಸಿಸ್ಟಮ್ ಮಾಡಿದ್ದಾರೆ. ಲಾರಿಗಳ್ನ ಬಿಡ್ತಾ ಇಲ್ಲ. ಜಮ್ಮುವಿಂದ ಶ್ರೀನಗರ್ಗೆ ಹೋಗ್ತಕ್ಕಂಥ ಯಾವುದೇ ಗಾಡಿಗಳ್ನ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಸೋನ್ಮಾರ್ಗ್ ಪಾರ್ಕಿಂಗ್ ಎಲ್ಲ ತೋರಿಸ್ತೀವಲ್ಲ, ಲಾಸ್ಟ್ ಇಯರ್ ತೋರಿಸಿದ್ವಿ. ಕರೆಕ್ಟು ಅಲ್ಲಿಂದ ರೈಟ್ಗೆ ಹೋದರೆ ಅಮರ್ನಾಥ್ ಯಾತ್ರೆ, ನಾವು ಲೆಫ್ಟ್ಗೆ ಹೋದರೆ ಲಡಾಖ್ ರೋಡ್ಗೆ ಹೋಗ್ತೀವಿ. ಸದ್ಯಕ್ಕೆ ನಾವು ಅಲ್ಲಿಗೆ ಹೋಗೋವರೆಗೂ ನಮಗೆ ಟ್ರಾಫಿಕ್ ಇದ್ದಿದ್ದೆ, ಅದನ್ನು ಬಿಡಿ ಸೆಕೆಂಡ್ರಿ, ಏನೋ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಆರಾಮಾಗೆ. ಸಮಸ್ಯೆ ಏನು ಅಂದರೆ ಈ ದಗೆದಿಲ್ಲಿ ಬಿಸಿಲದು ಏನಪ್ಪ ನೆಲ ಏನಂತೀಯ, ಫುಲ್ಲು ದಗೆ. ಕೂಲರು, ಫ್ಯಾನು ರಾತ್ರಿ ಎಲ್ಲ ಓಡಿದ್ದಾವೆ. ನಾವಿರೋದೆಲ್ಲಿ ಅಂತ ಹೇಳ್ತೀನಿ ನಿಮಗೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಾಗರಾಜ್ ಅಂತ, ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇಲ್ಲೇ ಇದ್ದಾರೆ. ಅವರು ಎಲ್ಲಿ ಜಮ್ಮುನಲ್ಲಿ. ನಿನ್ನೆ ಅವ್ರು ಮೀಟ್ ಆಗ್ಲಿಕ್ಕೆ ಬಂದಿದ್ರು ನಾವಿರೋ ಜಾಗಕ್ಕೆ. ನಾವಿರೋದು ಅಂದರೆ ಅಲ್ಲೆಲ್ಲಿ ನಾಲ್ಕು ಹಾಕಿದ್ರಲ್ಲ ಕಾನ್ವಾಯ್ ಸ್ಟಾರ್ಟ್ ಆಗುತ್ತಲ್ಲ, ಫಸ್ಟ್ನೇ ಗಾಡಿ ನಮ್ಮದೇ ನಿಂತಿದ್ದೆ, ಅಲ್ಲೇ ಬಂದಿದ್ರು. ಅವಾಗೆಲ್ಲ ಮಾತಾಡಿಕೊಂಡು
ಅವರು ಬನ್ನಿ ಆರಾಮಾಗಿ ರೆಸ್ಟ್ ಮಾಡ್ರಂತ, ಹೆಂಗಿದ್ರು ಬಿಡಲ್ಲ ಇವತ್ತು, ಯಾಕೆ ಸುಮ್ಮನೆ ಇದು ಮಾಡ್ತೀರಂತ ಅವರು ಮನೆಗೆ ಕರ್ಕೊಂಬಂದು ನಮಗೋಸ್ಕರ ಒಂದು ರೂಮ್ ಕೊಟ್ಟು ರೆಸ್ಟ್ ಮಾಡಿರಿ ಅಂತ ಬಿಟ್ಟವ್ರೆ. ಸರಿಗೆ ಇಲ್ಲೇ ಇದ್ದೀವಿ ನಿನ್ನೆಯಿಂದನೂ. ನಿನ್ನೆ ನೈಟ್ 10 ಗಂಟೆ ಆಗಿತ್ತಲ್ಲ ಬಂದಾಗ, 10 ಗಂಟೆಯಿಂದ ಇಲ್ಲೇ ಇದ್ದೀವಿ. ನೋಡೋಣ. ನಿನ್ನೆದು ಅಪ್ಡೇಟ್ ಬಂದು ಇದು ಲಡಾಖ್ ಸೀರೀಸ್ನ ಪಾರ್ಟ್ 7 ವೀಡಿಯೋದಲ್ಲಿ ಇದೇ ಅಪ್ಡೇಟ್ ನಮ್ಮದು. ಸಿಕ್ಕಾಪಟ್ಟೆ ಲೇಟ್ ಆಗ್ತಾಯಿದೆ. ಜಮ್ಮುಗೆ ಬಂದು ಇವತ್ತಿಗೆ 4 ದಿನ ಆಯಿತು. ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನಾವು 3 ದಿನಕ್ಕೆಲ್ಲ ಜಮ್ಮು ರೀಚ್ ಆದ್ವಿ. 3-4 ದಿನಕ್ಕೆ ಏನು ಬೈ ಅಲ್ಲಿಂದ ಬಂದಿದ್ದು. ಸಿಕ್ಕಾಪಟ್ಟೆ ಬೇಗ ಬಂದ್ವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ನಮ್ಮ ಮನೇಲಂತೂ ಬೇಜಾರಾಗೋಗ್ಬಿಟ್ಟವನು. ಬೇಜಾರಾಗಲೇಬೇಕಲ್ಲ ಈ ಪಾರ್ಟಿದಾಗ ಹೇಳಿದ್ರೆ. ಭಯ್ಯ ಏನು ಭಯ್ಯ ಹಿಂಗಾದ್ರೆ ಹೆಂಗೆ ಭಯ್ಯ? ಅಣ್ಣ ಏನೂ ಇಲ್ಲ ಅಣ್ಣ. ಏನು ಭಯ್ಯ ನೀನು ಬೆಳ್ಳಗಾಗ್ಬಿಟ್ಟಿಯಾ? ಅಫ್ಕೋರ್ಸ್ ನಾನು ಬೆಳಗ್ಗೆ ಇದ್ದೀನಿ. ಓ ಡೈಲಾಗ? ಇಲ್ಲ ನಿಜ ಬೆಳಗಿದ್ದೀನಿ ನಾನು ಆ್ಯಕ್ಚುಲಿ ಮುಖ ಟ್ಯಾನ್ ಆಗಿರುತ್ತೆ ಅಷ್ಟೇ ನಂದು. ನಾನು ಬೆಳಗಿದ್ದೀನಿ. ಆಮೇಲೆ ಇವಾಗ ಸುಂದರವಾಗಿದ್ದೀನಿ. ಅಲ್ಲ ಎಲ್ಲರೂ ಸುಂದರ ಈ ಪ್ರಪಂಚದಲ್ಲಿ. ಅಂದರೆ ಮನುಷ್ಯ ನಾವು ಡಿಫೈನ್ ಮಾಡೋದಷ್ಟೇ. ಇವಾಗ ನಿಮಗೆ ಇದನ್ನ ಆವಾಗ ನೋಡಿದ್ರೆ ಬೆಳಗಿಲ್ಲ ಯಾರು ನೀನು ಬೈ ನಾನು ಬೈ ಹೆಂಗ್ ಗೊತ್ತಾ ಬೈ, ಇದೊಂದು ಬೈ ಏನಂದರೆ ನಮಗೆ ನಾವು ಡಿಫೈನ್ ಮಾಡ್ಕೊಂಡಿದ್ದೀವಿ. ಬೆಳ್ಳಗಿದ್ರೆ ಮಾತ್ರ ಸುಂದರ, ಕರ್ರಗಿದ್ರೆ ಸುಂದರ ಅಲ್ಲ ಅಂತ. ಬಟ್ ಆ್ಯಕ್ಚುಲಿ ಆ ಥರ ಎಲ್ಲ ಏನಿಲ್ಲ. ಇಟ್ ಇಸ್ ಅಂದರೆ ಪ್ರಪಂಚದಲ್ಲಿರೋದು ಎಲ್ಲನೂ ಸುಂದರನೇ. ಅದೆಲ್ಲ ಓಕೆ. ಅದನ್ನು ಸೈಡ್ಗಿಟ್ಟಿರೋದಾದ್ರೆ ಇಲ್ಲಿ ನಾವು ಸದ್ಯಕ್ಕೆ ಬಿಕಾಸ್ ಆಫ್ ಲಾಟ್ ಆಫ್ ಸರ್ಕಮ್ಸ್ಟೆನ್ಸಸ್ ನಾವು ನರಕನ ಅನುಭವಿಸ್ತಿದ್ದೀವಿ. ಥ್ಯಾಂಕ್ಸ್ ಯಾರಿಗೆ? ನಿಮಗೆ ಥ್ಯಾಂಕ್ಸು. ನನಗೆ ಯಾಕೆ ಹೇಳ್ತೀರಾ ಬೈ? ಕರ್ಕೊಂಬಂದಿರೋದಕ್ಕೆ ಥ್ಯಾಂಕ್ಸು. ಮತ್ತು ಇಲ್ಲಿ ಭಾರಿ ಹಿಂಸೆ ಆಯ್ತಿದೆ. ಅಂದರೆ ಯಾಕೆ ಹಿಂಸೆ ಆಯ್ತಿದೆ ಅಂದರೆ ಇವಾಗ ನಾವು ಟ್ರಾವೆಲ್ ಮಾಡ್ತಿದ್ರೆ ಸೆಕೆ ಅದೆಲ್ಲ ಗೊತ್ತಾಗಲ್ಲ. ನಾವೇನು ಮಾಡ್ದೆ ಆ್ಯಕ್ಚುಲಿ ಮಂಗಳೂರಿಗಿಂತ ಇಲ್ದಾಗೆ ಜಾಸ್ತಿ ಬ್ರೋ. ನಮ್ಮ ಕಡೆ ಏನು ಕೋಸ್ಟಲ್ ರೀಜನಲ್ಲಿ ಏನು ಹ್ಯೂಮಿಡಿಟಿ ಇರ್ತದಲ್ಲ ಅದಕ್ಕಿಂತ ಜಾಸ್ತಿ ಇದೆ ಇಲ್ಲಿ. ಕೋರ್ಸ್ ಇದೆ. ಓಕೆ ಇದೆ, ಧಗೆ ಇದೆ. ಮತ್ತು ಏನಂತೀವಿ ತುಂಬ ಸಮಸ್ಯೆ ಇಲ್ಲಿ ನಮಗೆ. ಇವಾಗ ನಿನ್ನೆ ಗ್ಯಾಸ್ ತಗೊಂಡು ಹೋಗ್ಬಿಡ್ಲಿಲ್ಲ ಒಳಗಡೆ. ನಿನ್ನೆ ಊಟ ಮಾಡಲಿಲ್ಲ ಸರಿಯಾಗಿ. ಗ್ಯಾಸ್ಟ್ರಿಕ್ ಆಯಿತು, ಆರೋಗ್ಯ ಕೆಡ್ತು. ನನಗೇನು ಗ್ಯಾಸ್ಟ್ರಿಕ್ ನಿಮ್ಗಾಯಿತು. ನೀಲಣ್ಣ ಹೇಳ್ಕೊಳ್ಳಲ್ಲ ಎಲ್ಲ ಹೊಟ್ಟೆನೇ ಇಲ್ಲ ನನಗೆ. ಸದ್ಯಕ್ಕೆ ನೋಡಿ 5 ನಿಮಿಷ ಆಯ್ತು ಫ್ಯಾನ್ ಆಫ್ ಮಾಡಿ ವ್ಲಾಗ್ ಮಾಡೋಣ ಅಂತ. ನೋಡಿ ಆಗ್ತಾಯಿಲ್ಲ ಗುರು, ಆಗ್ತಾಯಿಲ್ಲ, ಇರೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಬೇಗ ಇಲ್ಲಿಂದ ಹೊರಟ್ರೆ ಸಾಕಾಗೈತೆ ಲಡಾಖ್ ಕಡೆಗೆ. ಜಮ್ಮು ಬಿಟ್ಟರೆ ಸಾಕು, ಸ್ವಲ್ಪ ಕೋಲ್ಡ್ ಗಾಳಿ ಬರ್ತದೆ. ಜಮ್ಮು ಬಿಡಬೇಕಷ್ಟೆ. ಜಮ್ಮುನಲ್ಲೇ ಲಾಕ್ ಆಗಿಬಿಟ್ಟಿದ್ದೀವಿ ಬಂದು. ಇದಿಷ್ಟು ನಿನ್ನೆ ಅಪ್ಡೇಟು. ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಪ್ಡೇಟ್ ಏನಂತ ಕೊಡ್ತೀವಿ. ಓಕೆ, ವ್ಲಾಗ್ಸು ಸಿಕ್ಕಾಪಟ್ಟೆ ಚಿಕ್ಕದಾಗ್ತಾಯಿದೆ. ಇರೋ ಜಾಗದಲ್ಲಿದ್ದರೆ ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಡೈಲಿ ವ್ಲಾಗ್ಸ್ ಅಪ್ಡೇಟ್ ಕೊಡಲೇಬೇಕು ಅಂತ ಹಂಗೂ ಹಿಂಗೂ ವ್ಲಾಗ್ ಮಾಡ್ತಾಯಿದ್ವಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.